ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಈ ಒಂದು ಬ್ಲಾಗ್ ಬಂದು ಅಪ್ಪು ಆ್ಯಂಡ್ ಯುವಿ ಸ್ಕೂಲ್ ಆನ್ಯುವಲ್ ಡೇ ದಿನದ ಬ್ಲಾಗ್ ಆಗಿರುತ್ತೆ. ನಾನು ಈ ಒಂದು ಔಟ್ಫಿಟ್ ನ ವೇರ್ ಮಾಡಿದ್ದೀನಿ. ಈ ಔಟ್ಫಿಟ್ಗೆ ಈ ಒಂದು ಇಯರಿಂಗ್ಸ್ ನ ವೇರ್ ಮಾಡ್ತಾ ಇದ್ದೀನಿ. ಸ್ಕೂಲ್ ಹತ್ರ ಹೋದ್ವಿ ನಾವು ರೆಡಿ ಆಗಿ ಹೋದ್ಮೇಲೆ ಸ್ಕೂಲಲ್ಲಿ ಡೆಕೋರೇಷನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಮೈಸೂರು ಪ್ಯಾಲೇಸ್ ನೇ ನೋಡ್ದಂಗ್ ಅನ್ಸ್ಬಿಡ್ತು ನಮ್ಗೆ. ಅವರ್ ಹೀರೋಸ್, ನಮ್ಮ ಶಾಲೆಯ ಹೀರೋಸ್ ಯಾರಂದ್ರೆ ನಮ್ಮ ಮಕ್ಕಳೇ ನಮಗೆ ಹೀರೋಸ್. ಗೆಸ್ಟ್ಗಳನ್ನೆಲ್ಲ ಕರೆಸಿದ್ರು. ಅನುಷರೈ ಅವರು ಕೂಡ ಬಂದಿದ್ರು. ಉಳಿಸುವಂತ ಕಾರ್ಯ ಇಂತ ಒಂದು ಮಹಾನ್ ನಗರ ಜೀವನದಲ್ಲಿ ಕದಿಯಕ್ ಆಗದೆ ಇರೋದು, ನಾಶ ಮಾಡಕ್ ಆಗದೆ ಇರೋದು ಅಂದ್ರೆ ಅದು ಎಜುಕೇಶನ್. ಸೊ ನನ್ನಲ್ಲೂ ಒಂದು ಟ್ಯಾಲೆಂಟ್ ಇದೆ ಅಂತ ಗುರುತಿಸ್ಕೊಳ್ಳಕ್ ಕಾರಣ ಆಗಿದ್ದೆ ಈ ತರ ಆನ್ಯುವಲ್ ಡೇ ಫಂಕ್ಷನ್ಸ್. ಆನ್ಯುವಲ್ ಡೇ ನಲ್ಲಿ ತಗೊಂಡಿರೋ ಅಂತ ಕಾನ್ಸೆಪ್ಟ್ ನನಗೆ ತುಂಬಾನೇ ಇಷ್ಟ ಆಯ್ತು. ಏನಪ್ಪಾ ಅಂತ ಅಂದ್ರೆ ಯಾವ್ಯಾವ ಸ್ಟೇಟ್ ಅಲ್ಲಿ ಯಾರ್ಯಾರೆಲ್ಲ ಫ್ರೀಡಮ್ ಫೈಟರ್ಸ್ ಇದಾರೆ, ಹಾಗೆ ಯಾವ್ಯಾವೆಲ್ಲ ಆಕ್ಟರ್ಸ್ ಇದಾರೆ ಅವ್ರ ಬಗ್ಗೆನೆ ಆ ಡ್ಯಾನ್ಸ್ ನ ಮಾಡಿದ್ರು. ಅವ್ರಿಗೋಸ್ಕರನೇ ಸಾಂಗ್ ನ ಮತ್ತೆ ಡ್ಯಾನ್ಸ್ ನ ಡೆಡಿಕೇಟ್ ಮಾಡಿದ್ರು. ತುಂಬಾನೇ ಖುಷಿ ಅನಿಸ್ತು ನನಗೆ. ಒಂದೊಂದು ಕ್ಲಾಸ್ ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ಸೆಲೆಕ್ಟ್ ಮಾಡ್ಕೊಂಡಿರೋದು ತುಂಬಾನೇ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಮೈಸೂರು ಪ್ಯಾಲೇಸ್ ತರ ಡೆಕೋರೇಷನ್ ಮಾಡಿರೋದಕ್ಕೂ ಮೈಸೂರು ದಸರಾನೇ ಸ್ಟೇಜ್ ಮೇಲೆ ಕರ್ಸಿರೋ ತರ ಇತ್ತು. ಮೈಸೂರು ದಸರಾನ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅನ್ನೋ ರೀತಿ ಮಾಡಿದ್ರು. ಈ ಒಂದು ಆನ್ಯುವಲ್ ಡೇ ನ ಲೆಜೆಂಡ್ಸ್ ಗಳಿಗೆ ಡೆಡಿಕೇಟ್ ಮಾಡಿದ್ರು. ಮತ್ತೆ ನಮ್ಮ ಕರ್ನಾಟಕ ಸಂಸ್ಕೃತಿ ಬಗ್ಗೆನೂ ಕೂಡ ತಿಳಿಸ್ಕೊಟ್ರು. ಈ ಒಂದು ಆನ್ಯುವಲ್ ಡೇ ಬ್ಲಾಗ್ ಏನಾದ್ರು ನೀವು ಲೆಂತಿ ವಿಡಿಯೋನ ನೋಡ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಹೋಗಿ ಚೆಕ್ ಮಾಡಬಹುದು. ಥ್ಯಾಂಕ್ ಯು.